ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ವೀಕ್ಷಕರೇ. ಸೊ ನವೀನ್ ಅವ್ರ ಹತ್ರ ಒಂದಷ್ಟು ವಿಶೇಷವಾದ ವಿಚಾರಗಳು ನಾಗ ದೈವಗಳಿಗೆ ಸಂಬಂಧಪಟ್ಟಂತೆ. ಯಾಕಂದರೆ ಈ ಭೂಮಿ ಮೇಲೆ ಸಮಸ್ಯೆಗಳು ಆಗ್ಬೋದು, ಇನ್ನೊಂದು ಒಳ್ಳೆಯದು ಕೆಟ್ಟದ್ದು ನಾಗಗಳು ತುಂಬ ಸಂಚಾರ ಇದ್ದಾವೆ. ಅದರಲ್ಲಿ ನಾಗ ಯಕ್ಷಿಣಿಗಳು ಬರ್ತವೆ, ನಾಗ ದೈವಗಳು ಬರ್ತವೆ, ನಾಗಕ್ಕೆ ಸಂಬಂಧಪಟ್ಟಂತೆ. ಸೊ ಈ ಭೂಮಿ ಮೇಲೆ ಸಂಚಾರ ತುಂಬಾ ಇರ್ತವೆ. ಅವುಗಳು ಮನುಷ್ಯನಿಗೆ ಒಂದೊಂದು ರೀತಿ ತೊಂದರೆಗಳು, ಒಬ್ಬೊಬ್ರಿಗೂ ಒಂದೊಂದು ಥರ ಸಮಸ್ಯೆಗಳು ಕೊಡ್ತಾನೆ ಬರ್ತವೆ. ಅವುಗಳನ್ನ ಹೊಡೆದ್ರೂ ತಪ್ಪು, ಅವುಗಳ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರು ತಪ್ಪು. ಪ್ರತಿಯೊಂದರಲ್ಲೂ ಕೂಡ ಅವುಗಳನ್ನ ಒಂದು ಶಾಪಕ್ಕೆ ಗುರಿ ಆಗಿಬಿಡ್ತಾರೆ ಮನುಷ್ಯರು. ಸೊ ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಒಂದು ಸ್ವಲ್ಪ ನವೀನವರು ಇದ್ರ ಬಗ್ಗೆ ಎಚ್ಚರಿಕೆ ವಿಚಾರಗಳು, ಮತ್ತು ಅವರಲ್ಲೂ ಕೂಡ ಸಿದ್ಧಿ ಸಾಧನೆಗಳಾಗೈತೆ. ಸೊ ಕೆಲವೊಂದಷ್ಟು ವಸ್ತುಗಳು ಕೂಡ ಇಂಪಾರ್ಟೆಂಟ್ ವಸ್ತುನ ಅವರು ತಂದಿದ್ದಾರೆ ತೋರಿಸೋಣ ಅಂತೇಳಿ. ಸೊ ಡೈರೆಕ್ಟಾಗಿ ವಿಚಾರಕ್ಕೆ ಹೋಗೋಣ. ಈ ನಾಗ ದೈವಗಳು, ನಾಗ ಯಕ್ಷಿಣಿಗಳಾಗ್ಬೋದು, ಈ ನಾಗ ಶಕ್ತಿಗಳು ಭೂಮಿ ಮೇಲೆ ಆಲ್ಮೋಸ್ಟ್ ತುಂಬಾ ಕಾಣಿಸ್ತವೆ. ಮನುಷ್ಯರಿಗೆ ಸಾಕಷ್ಟು ತೊಂದರೆಗಳು ಕೊಡ್ತಾನೆ ಬರ್ತವೆ, ಅವುಗಳ ಪ್ರಭಾವ ಬೀರ್ತಾನೆ ಇರ್ತದೆ. ಸೊ ಈ ಒಂದು ಶಕ್ತಿಗಳ ಬಗ್ಗೆ ಏನೆಲ್ಲ ಎಚ್ಚರಿಕೆ ನೀವು ಕೊಡ್ಬೋದು ಸರ್? ಇವಾಗ ನಾಗ ಯಕ್ಷಿಣಿ ಅಂತ ಹೇಳ್ತಿರಲ್ಲ, ಯಾರು ಯೋಗಿನಿ ಸಿದ್ಧಿ ಮಾಡಿರ್ತಾರಲ್ಲ ಅವ್ರಿಗೆ ಈ ನಾಗ ಯಕ್ಷಿಣಿ, ದೈವ ಕನ್ಯದಿರು, ದೈತ್ಯ ಕನ್ಯದಿರು ಮತ್ತೆ ಪದ್ಮಿನಿ ಯಕ್ಷಿಣಿ ಕನ್ಯದಿರು ಅವ್ರಿಗೆ ಗೋಚರ ಆಗುತ್ತೆ. ಯಾರು ಸಿದ್ಧಿ ಮಾಡಿರ್ತಾರಲ್ಲ ಅವರು ಆ ಶಕ್ತಿ ಅದನ್ನ ತೋರಿಸುತ್ತೆ ನಮಗೆ. ಇವಾಗ ಕಲಿಯುಗದಲ್ಲಿ ಎಲ್ಲವೂ ಶಕ್ತಿಗಳು ಮನುಷ್ಯ ರೂಪದೂ ಇದ್ದಾವೆ ನಾನು ನೋಡಿರೋ ಪ್ರಕಾರ. ಮತ್ತೆ ದ್ವಾಪರ ಯುಗದಲ್ಲೂ ಅಷ್ಟೇ ಶ್ರೀಕೃಷ್ಣ ಪರಮಾತ್ಮರು ನಮ್ಮ ಮನುಷ್ಯ ಜನ್ಮನೇ ತಗೊಂಡಿದ್ದು. ಆದರೆ ಅಲ್ಲಿ ಸ್ವಲ್ಪ ಜನಕ್ಕೆ ಮನುಷ್ಯ ಅಂತ ಗೊತ್ತಿರ್ತು, ಒಂದ್ ಸ್ವಲ್ಪ ಜನಕ್ಕೆ ದೈವ ಅಂತ ಗೊತ್ತಿತ್ತು. ಅದೇ ತರ ಸೇಮ್ ಟು ಸೇಮ್ ನಾಗ ಯಕ್ಷಿಣಿಗಳು ಕೂಡ ಮನುಷ್ಯ ಜನ್ಮ ತಂದು ಹುಡುಗಿಯಾಗಿ ಹುಟ್ಟಿದ್ದಾರೆ. ನನಗೆ ಗೊತ್ತಿರೋ ಪ್ರಕಾರ ನನಗೆ ತುಂಬಾ ಜನ ಸಿಕ್ಕಿದ್ದಾರೆ, ಅವ್ರನ್ನ ಹತ್ರ ಮಾತಾಡಿದ್ದೀವಿ. ಅವ್ರ ಲೈಫ್ ಹೆಂಗಿರುತ್ತೆ ಅಂದ್ರೆ, ಫಸ್ಟ್ ಪಾಯಿಂಟ್ ಅವ್ರ ಲೈಫಲ್ಲಿ, ಇಡೀ ಲೈಫಲ್ಲಿ ಚೆನ್ನಾಗಿರ್ತಾರೆ, ತುಂಬಾ ಚೆನ್ನಾಗಿರ್ತಾರೆ. ಅವ್ರಿಗೆ ಏನ್ ಬೇಕು ಎಲ್ಲ ಸಿಗ್ತಾ ಇರ್ತದೆ. ಅವ್ರಿಗೆ ನೈಟಲ್ಲಿ ನಿಧಿಗಳೆಲ್ಲ ಕಾಣಿಸುತ್ತೆ, ನಿಧಿಗಳು ಎಲ್ಲೆಲ್ಲಿದೆ ಆ ಜಾಗ ಕಾಣಿಸುತ್ತೆ. ದೈವ ಸಂಚಾರ ಅವರು ದೇವಸ್ಥಾನಕ್ಕೆ ಯಾವಾಗ್ಲೂ ಹೋಗ್ತಾ ಇರ್ತಾರೆ, ಅಮ್ಮನವ್ರ ದೇವಸ್ಥಾನಕ್ಕಾಗಲಿ ಶಿವನ ದೇವಸ್ಥಾನಕ್ಕಾಗಲಿ ಹೋಗ್ತಾ ಇರ್ತಾರೆ. ಅವ್ರಿಗೆ ಸಿಂಪ್ಟಮ್ಸ್, ಮದುವೆ ಮಾತ್ರ ಆಗಲ್ಲ, ಅವರು ಹಂಗಿರ್ತಾರೆ. ಬೇರೆ ಯಾರು ಅವ್ರ ಮನೆ ಫ್ಯಾಮಿಲಿ ಯಾರು ಮದುವೆ ಮಾಡೋರು ಕೂಡ ಅವ್ರಿಗೆ ಮಕ್ಕಳಾಗಲ್ಲ. ಆ ಕಂಟೆಂಟ್, ಆ ಶಕ್ತಿ ಅವರಲ್ಲಿ ಇರೋದ್ರಿಂದ ನಾಗಕನ್ಯೆಯದಿರು ಅವ್ರಿಗೆ ಗರ್ಭಕೋಶದಲ್ಲಿ ಅಷ್ಟೇನೆ ಫುಲ್ಲು ನಾಗನೇ ಕಾಣಿಸುತ್ತೆ. ಇದು ತುಂಬಾ ಕೇಸ್ಗಳು ನಾನು ನೋಡಿದಾಗ ಅದರಲ್ಲಿ ಇದೆ, ನಾಗಶಕ್ತಿ ಇದೆ. ಅದು ನಂದೇ ಆದ ಶಕ್ತಿ ಅಂತ ನನಗನ್ಸ್ತಿತ್ತು ಚೆಕ್ ಮಾಡೋ ಟೈಮಲ್ಲಿ. ನಾವೇನ್ ಸಿದ್ಧಿ ಮಾಡಿರ್ತೀವಲ್ಲ ಅದೇ ಶಕ್ತಿ ಅಲ್ಲಿ ಇದೆ ಅಂದ್ರೆ ಅವ್ರಿಗೆ ಲೈಫಲ್ಲಿ ಎಲ್ಲಾ ಚೆನ್ನಾಗಿರ್ತದೆ, ಒಂದು ಸೂಪರ್ ಆಗಿರ್ತಾರೆ, ಕಾಣಕ್ಕೆ ದೇವತೆ ತರ ಕಾಣಿಸ್ತಾರೆ. ಅವ್ರು ಯಾರಿಗಾರ ಒಳ್ಳೇದ್ ಮಾಡ್ಬೇಕು, ಅವ್ರ ಹತ್ರ ಒಂದು ನೀವೇನಾರ ಒಂದು ಬಿಸ್ನೆಸ್ ಮಾಡ್ಬೇಕಂದ್ರೆ ಅವ್ರ ಹತ್ರ ಒಂದ್ ಸ್ವಲ್ಪ ದುಡ್ಡು ಇಸ್ಕೊಂಡ್ಬಿಟ್ರೆ ತುಂಬಾ ಇಂಪ್ರೂವ್ಮೆಂಟ್ ಆಗುತ್ತೆ. ಈ ತರ ಒಂದು ತುಂಬಾ ಜನ ನೋಡಿದ್ದೀನಿ ನಾನು. ಸಿಂಪ್ಟಮ್ಸ್ ಇರೋದು ಅವ್ರಿಗೆ ಮಕ್ಕಳಾಗಲ್ಲ, ಒಂದು ತುಂಬಾ ಚೆನ್ನಾಗಿ ಕಾಣ್ತಾರೆ. ಅವ್ರ ಮಕ ನೋಡಿದ್ರೆ ಆ ತರ ಕಾಣಿಸುತ್ತೆ. ನಾರ್ಮಲ್ ಜನ ಕಾಣಿಸಲ್ಲ, ಸಿದ್ಧಿ ಪುರುಷರಿಗೆ ಮಾತ್ರ ಕಾಣಿಸುತ್ತೆ. ಅವರು ಇರೋ ಮನೆ ತುಳುಕ್ತಾ ಇರ್ತದೆ, ಎಲ್ಲಾ ತರ ಎಲ್ಲ ಅನುಕೂಲ ಇರುತ್ತೆ, ಮಕ್ಕಳಾಗಲ್ಲ ಅವರು. ಸರಿನಾ? ಆ ಸಿದ್ಧಿ ಇರೋದ್ರಿಂದ ನಾನು ಒಂದ್ಸಲಿ ಅವ್ರ ಅಮ್ಮನವ್ರನ್ನ ಕನೆಕ್ಟ್ ಮಾಡಿದ್ದೀನಿ. ನಾನು ಕನೆಕ್ಟ್ ಮಾಡಿದಾಗ ಪದ್ಮಿನಿ ಯಕ್ಷಿಣಿ ಅವ್ರು ತೋರಿಸಿದ್ರು ನನಗೆ. ಪದ್ಮಿನಿ ಯಕ್ಷಿಣಿ ಹೆಂಗಿರ್ತಾರೆ ಅಂದ್ರೆ, ಅವರು ಸೇಮ್ ಹುಡುಗಿ ಒಂದು ಮನುಷ್ಯದ ತರನೇ ಇರ್ತಾರೆ, ಒಂದು ಫ್ಯಾಮಿಲಿಯಲ್ಲಿ ಇರ್ತಾರೆ. ಅವರಲ್ಲಿರೋ ಶಕ್ತಿ ಅವ್ರಿಗೆ ಗೊತ್ತಿರಲ್ಲ ಅಷ್ಟೇ. ಎಲ್ಲಾ ತರನು ಅನುಕೂಲ ಇರ್ತದೆ ಅವ್ರಿಗೆ. ಅವ್ರಿಗೂ ಅಷ್ಟೇನೆ ಸೇಮು. ಅವ್ರಿಗೆ ಯಾವಾಗಲೂ ಶಾಂತ ಸ್ವರೂಪ. ಏನಾರ ಗಲಾಟೆ ಮಾಡಕ್ ನಿಂತ್ಕೊಂತಂದ್ರೆ ಕಾಳಿ ಆಗ್ತಾರೆ. ಆಮೇಲೆ ಈ ದೇವ್ರುಗಳೆಲ್ಲ ತಗೊಂಡು ಹೋಗ್ತಾ ಇರ್ತಾರಲ್ಲ ಮೆರವಣಿಗೆ, ಅಂತ ಟೈಮಲ್ಲಿ ಅವ್ರಿಗೆ ಆಹ್ವಾನ ಆಗುತ್ತೆ ಆ ಶಕ್ತಿ. ಅವರು ಮೈ ಮೇಲೆ ದೇವ್ರು ಬಂದಿರ್ತಾರ ಅಂತ ಇರ್ತಾರಲ್ಲ, ಅವರು ಆ ಶಕ್ತಿ ಆಹ್ವಾನ ಆಗುತ್ತೆ ಅವ್ರಿಗೆ. ಅವ್ರಿಗೆ ಗೊತ್ತಿರಲ್ಲ ಅಷ್ಟೇ. ಟಮಟೆ ಸೌಂಡು ಇವೆಲ್ಲ ಒಂದು ವೈಬ್ಸ್, ಒಂದು ಸಂಚಾರ ಇದ್ದಾಗ ಒಂದು ಇವರಲ್ಲಿ ಪ್ರಚೋದನೆ ಆಗುತ್ತೆ. ಪ್ರಚೋದನೆ ಆದಾಗ ಅಲ್ಲಿರುವಂತ ಅಮ್ಮನವ್ರ ಶಕ್ತಿ ಇವ್ರ ಬಡಿಗೂ ಬರುತ್ತೆ. ಇವ್ರು ಏನ್ ಅನ್ಕೊಂತಾರೆ, ಅವಾಗ ಯಾರು ಬೇಕಾದ್ರೂ ಕೇಳ್ಬೋದು ಅವ್ರ ಹತ್ರ. ಸ್ವಲ್ಪ ಜನ ಟೀಕೆ ಮಾಡ್ತಾರೆ ಇವನ್ನೆಲ್ಲ, ಆದ್ರೆ ನಿಜ ಇರೋದಂತೂ ಖಂಡಿತವಲ್ಲ ನಿಜ. ಅವರು ಚಂದ್ರನಾಡಿಲಿ ಕೂತ್ಕೊಂಡಿರ್ತಾರೆ ಆ ಶಕ್ತಿ. ಅವಾಗ ಇದ್ದಾಗ ನನ್ನ ಪ್ರಶ್ನೆ ಅವ್ರ ಹತ್ರ ನಾನು ತುಂಬಾ ಮಾತಾಡಿದೀನಿ. ನನಗೂ ಒಂದು ಏನಾರು ಬೇಕು, ನೀವು ಇದರ ಪ್ರೂಫ್ ತೋರಿಸಿದ್ರೆ ತುಂಬಾ ಜನ ತೋರಿಸ್ಕೊಟ್ಟಿದ್ದಾರೆ, ನಾವು ನೋಡಿದೀವಿ. ನಾನು ನೋಡಿ ಅದಕ್ಕೆ ಒಂದು ಏನೋ ಒಂದು ನಿಮ್ಮ ಕಡೆಯಿಂದ ಹೆಲ್ಪ್ ಆಗಬೇಕು, ಒಂದು ಮೂಲಿಕೆ ಬೇಕು ನಮಗೆ, ಒಂದು ಔಷಧಿಗೆ ಏನಾರು ಒಂದು ಮೂಲಿಕೆ ಬೇಕು, ನನಗೆ ಈ ಥರ ಒಂದು ಶಕ್ತಿ ಬೇಕು, ನಿಮ್ಮ ಶಕ್ತಿ ಬೇಕು. ಇದರಿಂದ ಏನಾಗುತ್ತೆ,
ನಾವು ಯಾವ ಥರ ಜನನ ಏನಾರು ಪ್ರಾಬ್ಲಮ್ ಇದೆ ಹೆಂಗೆ ಸಾಲ್ವ್ ಮಾಡಬೇಕು ಅಂದಾಗ ಒಂದು ಮೂಲಿಕೆ ತೋರಿಸಿದ್ರು ನಮಗೆ, ದರ್ಶನ ಕೊಟ್ಟರು. ಆ ಮೂಲಿಕೆ ಆ ಬೀಜನೂ ಅದೇ ಥರನೇ ಇತ್ತು. ಅದು ತಂದು ತೋರಿಸ್ತೀನಿ ನನಗೆ. ಅದು ಇದು ಕಿತ್ಕೊಂಡ್ಬಂದಾಗ ಇದೇ ಥರ ಇತ್ತು, ಆದರೆ ಇದು ನೋಡಿ ವಿಷ ಥರ ಇದೆ, ನೀಲಿ ಕಲರ್ ಈ ಮೂಲಿಕೆ. ಇದರಲ್ಲಿ ಅವ್ರು ಹೇಳಿದ್ದಾರೆ ಜಾಸ್ತಿ ಯೂಸ್ ಮಾಡೋಂಗಿಲ್ಲ, ನೀನು ಯಾವಾಗ ಮುಡ್ತೀಯ ಅದರಲ್ಲಿರೋ ಶಕ್ತಿ ಕಂಪ್ಲೀಟ್ ಹೋಗುತ್ತೆ, ಜಸ್ಟ್ ನೀನು ನೋಡ್ಬೋದು ಅಷ್ಟೇ ಅಂತ ಹೇಳಿದ್ದಾರೆ ನನಗೆ. ಸೊ ಇದು ಪಾಯ್ಸನ್ ಇದು. ಓಕೆ ಓಕೆ. ಇದು ಅವು ನಾಗಶಕ್ತಿ ಎಲ್ಲಿರುತ್ತೆ, ಅಮ್ನೋರ್ ಸಂಚಾರ ಎಲ್ಲಿರುತ್ತೆ ಅಲ್ಲಿ ಮಾತ್ರ ಆ ಗಿಡ ಬೆಳೀತದೆ. ಮನುಷ್ಯ ಯಾರು ಮುಟ್ಟಿದ್ರೆ ಅದ್ರ ಪ್ರಭಾವ ಹೊಂಟೋಯ್ತದೆ. ಅದನ್ನ ತೆಗಿಯೋ ಟೈಮು ಹೇಳಿದ್ದಾರೆ. ಯಾರಿಗಾರು ತುಂಬಾ ತೊಂದರೆ ಇದ್ದು, ವಾಕ್ ಶುದ್ಧಿ ಇಲ್ಲ, ಚರ್ಮ ಕಾಯಿಲೆಗಳಿದ್ರೆ, ಮತ್ತೆ ಸೋರೆಸಿಸ್ ಅಂತಾರಲ್ಲ ಅಂತ ಕಾಯಿಲೆ ಇದ್ರೆ, ಸರ್ಪದೋಷ ಇದ್ರೆ, ಯಾರಿಗ್ ಮಕ್ಕಳಾಗ್ತಾ ಇಲ್ಲ, ಇಂಥವ್ರಿಗೆಲ್ಲ ಈ ಮೂಲಿಕೆ ಯೂಸ್ ಮಾಡ್ಬೋದು ಅಂತ ಹೇಳಿದ್ದಾರೆ ನಮಗೆ. ಇಷ್ಟನ್ನು ಈ ಪ್ರಯೋಗದಲ್ಲಿ ಮಾಡ್ಕೊಟ್ಟಿದ್ದಾರೆ ನಾಗಾಕ್ಷಿ. ತುಂಬಾ ಚೆನ್ನಾಗಿದ್ದಾರೆ. ಮೂಲಿಕೆ ಹೆಸರು ಇದು ವಿಷ ಅಂತ ನಮ್ಗೆ ಅದು ಹೆಸರು ಗೊತ್ತಿಲ್ಲ, ಆದ್ರೆ ಗಿಡ ತೋರಿಸಿದ್ರು, ಆ ಜಾಗ ತೋರಿಸಿದ್ರು ನಾನು ಹೋದೆ, ಅಲ್ಲಿ ಸಿಕ್ತು. ಇದು ವಿಷನೇ. ಓಕೆ ಓಕೆ. ಬಟ್ ಇದು ಯಾವುದೋ ರೇರ್ ಕೆಲಸಗಳಿಗೆ ಬಳಸ್ತೀರಾ? ಅವ್ರು ಏನು ಹೇಳ್ತಾರೆ ಅದನ್ನ ಮಾಡ್ಬೇಕು ನಾನು. ಇಲ್ಲಾಂದ್ರೆ ಇದನ್ನ ನಾವು ಮುಟ್ಬಿಟ್ಟು ಕೈ ತೊಳ್ಕೊಂಡಿಲ್ಲ ಅಂದ್ರೆ ಇದು ವಿಷನೇ. ಪಾಯ್ಸನ್ ಥರ ಆಗುತ್ತೆ. ಆದ್ರೆ ಇದಕ್ಕೆ ಪವರ್ ಇಲ್ಲ ಇವಾಗ ಸದ್ಯಕ್ಕೆ. ಅದು ಯಾವ ಟೈಮು ಅಂತ ಹೇಳಿದ್ರೆ ಆ ಟೈಮಲ್ಲಿ ತಂದ್ರೆ ಮಾತ್ರ ಅದಕ್ಕೆ ಪವರ್ ಇರುತ್ತೆ. ಸಂಜೀವಿನಿ ಥರ ವರ್ಕ್ ಆಗುತ್ತೆ ಅದು. ಸೂಪರ್. ಸೊ ಈ ನಾಗಕ್ಕೆ ಸಂಬಂಧಪಟ್ಟಿದ್ದೇ ಒಂದು ಮೂಲಿಕೆ ಯಾವುದು ಇದು? ಅದೇ ನಾನು ಹೇಳಿದ್ನಲ್ಲ ಇವಾಗ, ನಾನು ಏನಕ್ಕೋಸ್ಕರ ಇದನ್ನ ಅವ್ರ ಹತ್ರ ಕೇಳ್ಕೊಂಡೆ, ಒಂದು ಸೋರಿಸಿಸ್ ಕಾಯಿಲೆಗೆ, ಅದು ಜಾಸ್ತಿ ಓವರ್ ಇದ್ರೆ ಅವರು ಟ್ರೀಟ್ಮೆಂಟ್ ಮಾಡ್ತಾರೆ. ಆಮೇಲೆ ಒಂದು ಜಾಗ ತೋರಿಸಿದ್ದಾರೆ ನನಗೆ, ಇದರಲ್ಲಿ ರೇವಣ ಸಿದ್ದೇಶ್ವರ ಬೆಟ್ಟದ ಹತ್ರ ಒಂದು ಜಾಗ ತೋರಿಸಿದ್ದಾರೆ, ಅಲ್ಲೂ ಇದ್ದಾರೆ ನಾಗಾಕ್ಷಿಗಳು. ಅದು ಕಲ್ಲಲ್ಲೇ ಉದ್ಭವ ಆಗಿದೆ. ಅಲ್ಲೊಂದ್ಸಲ ತೋರಿಸಿದ್ರೆ ಅಲ್ಲೂ ಹೋಗಿದ್ದೀನಿ. ಇದನ್ನ ನಾವು ಹೇಳೋದಲ್ಲ, ಮಕ್ಕಳಾಗಿಲ್ಲ ಮತ್ತೆ ಈ ಸರ್ಪಕ್ಕೆ ಸಂಬಂಧಪಟ್ಟು ಯಾವುದೇ ಥರ ಆದ್ರೂ ಇದ್ರಲ್ಲಿ ವಾಸಿ ಆಗುತ್ತೆ. 100% ಇದೊಂದು ಪ್ರಯೋಗವನ್ನು ಮಾಡಿ ನೋಡಿದ್ದೀನಿ ನಾನು. ಅಂದ್ರೆ ರಿಸಲ್ಟ್ ಬರುತ್ತೆ. ಕೆಲವರಿಗೆ ಸ್ಕಿನ್ ಎಲ್ಲ ಇಲ್ಲ ಪ್ಯಾಚ್ ಅನ್ಸುತ್ತೆ, ಅದಕ್ಕೆಲ್ಲ ರೆಡಿ ಆಗುತ್ತೆ. ಮತ್ತೆ ಸರ್ಪದೋಷಗಳಿಗೆ ಸರ್ಪದ್ದು ಯಾವುದೇ ಆದ್ರೂ ರೆಡಿ ಆಗುತ್ತೆ. ಹೆಂಗ್ ಬಳಸಬೇಕು ಇದನ್ನ? ಒಂದು ಪೇಸ್ಟ್ ತರ ಮಾಡ್ಕೊಡಕ್ ಹೇಳಿದ್ದಾರೆ, ಒಂದು ಇಲ್ಲಾಂದ್ರೆ ಒಂದು ತಾಯ್ತದಲ್ಲಿ ಯಂತ್ರ ಇದೆ ನಾಗೊಂದು ಭೂತಲಿಪಿ ತರ, ಅದು ಮಾಮೂಲಿ ಯಂತ್ರಗಳಲ್ಲ, ಅದು ಅವ್ರೇನು ದೃಷ್ಟಿಲಿ ತೋರಿಸ್ತಾರೆ ಆ ತರ ಗೀಚ್ಬೇಕು ನಾವು, ನಾಗಲಿಪಿ ತರ. ಅದಕ್ಕೆ ಯಂತ್ರ ಹಾಕ್ಬಿಟ್ಟು ಆ ಮಂತ್ರ ಹೇಳ್ಬಿಟ್ಟು ಕೊಟ್ರೆ ಕೆಲಸ ಆಗ್ತದೆ. ಕಂಠದಲ್ಲಿ ಧರಿಸ್ಬೇಕು, ಈ ವಿಷ ಕಂಠದಲ್ಲಿ ಧರಿಸ್ಬೇಕು ಅದು. ಓಕೆ ಓಕೆ. ಅಂದ್ರೆ ಅದು ಕತ್ತತ್ರ ಇರ್ಬೇಕಂತ? ಕತ್ತತ್ರನೇ ಇರ್ಬೇಕು, ಅದು ವಿಷಕ್ಕೆ ಸಂಬಂಧಪಟ್ಟಿದ್ದಲ್ವಾ. ಸೊ ಇದು ಸಪೋರ್ಟ್ ಮಾಡುತ್ತೆ. ಹೌದು. ಮತ್ತೆ ಸ್ಕಿನ್ಗೆ ಅದು ಅಪ್ಲೈ ಮಾಡ್ಬಿಡೋದಾ? ಅಪ್ಲೈ ಮಾಡೋಕ್ಕೆ ಇದನ್ನ ಬೇರೆ ಥರ ಒಂದು ಸ್ವಲ್ಪ ಪೌಡ್ರ್ ಮಾಡಿ ಅದಕ್ಕೆ ಅರ್ಶಿನ ಹಾಕಿ ಕೊಡಬೇಕು. ಸೊ ಅದು ಸ್ಕಿನ್ ಚರ್ಮ ರೋಗ ಹೋಗುತ್ತೆ? ಚರ್ಮ 100% 200% ಹೋಗುತ್ತೆ. ಸೂಪರ್, ಒಳ್ಳೇದು. ಮತ್ತೆ ಇದು ಇದು ಸರ್ಪಕ್ಕೆ ಸಂಬಂಧಪಟ್ಟಿದ್ದು. ಇವಾಗ ಎಲ್ಲೋ ಎಷ್ಟೋ ಜನ ಹೋಗ್ಬಿಟ್ಟು ಹಾಸ್ಪಿಟಲಲ್ಲಿ ತೋರಿಸ್ತಾರೆ, ವಾಸಿನೇ ಆಯ್ತಾರಲ್ಲ ಅವ್ರಿಗೆ. ಹೌದು. ಈ ಸರ್ಪ ಸಂಬಂಧಪಟ್ಟಿರೋ ಅವರೇ ಆಶೀರ್ವಾದ ಮಾಡಿಕೊಟ್ಟಿರೋದು ಇದು. ಈ ಜಾಗದಲ್ಲಿ ಅಮ್ಮನವರು 1000 ವರ್ಷದ ಅಮ್ಮನವ್ರು ಇದ್ದಾರೆ ಈ ಜಾಗದಲ್ಲಿ. ಇದು ನಾನು ಕಿತ್ಕೊಂಡ್ಬಂದಿರೋ ಜಾಗದಲ್ಲಿ 1000 ವರ್ಷದ ನೀಲಕ್ಕಾಳಿ ಅವರು ಆ ಜಾಗದಲ್ಲಿ ಇದ್ದಾರೆ. ಅವ್ರು ವಾಸ ಇದ್ದಾರೆ ಅಲ್ಲಿ, ಇದ್ದಾರೆ ಅಮ್ಮನವ್ರು. ಇವಾಗ್ಲೂ ಬರ್ತಾರೆ ಅಲ್ಲಿ, ಸಂಚಾರ ಇದೆ ಇವಾಗ್ಲೂ ಅಲ್ಲಿ. ಸ್ವಲ್ಪ ಜನ ಗೊತ್ತು, ಸ್ವಲ್ಪ ಜನ ಗೊತ್ತಿಲ್ಲ ಆ ಜಾಗ. ಇವಾಗ್ಲೂ ಅಲ್ಲೇ ಅವಾಗ ಪೂಜೆ ಮಾಡ್ತಾರೆ. ಈ ಅಲ್ಲಿರೋಂಥ ಕಾಳಿ ಬಂದು ತಾರಾದೇವಿ ಅಂಶ ಅಲ್ಲಿದೆ. ಅಲ್ಲಿ ಈ ಯಕ್ಷಿಣಿಗಳೆಲ್ಲ ಹೋಗ್ಬಿಟ್ಟು ಆ ಅಮ್ಮನ ಸೇವೆ ಮಾಡೋದು. ಇದನ್ನ ನಮ್ಗೊಂದು ಸ್ವಲ್ಪ ತೋರಿಸಿದಾರೆ ಅಷ್ಟೇ, ಫುಲ್ ಕಂಪ್ಲೀಟಾಗಿ ಬಿಟ್ಕೊಟ್ಟಿಲ್ಲ. ಯಾವುದೇ ಥರ ನಾವು ದೈವ ಸಾಧನೆ ಮಾಡಿ ಯೋಗಿನಿ ಸಾಧನೆ ಮಾಡಿದಾಗ ಮಾತ್ರ ಇವೆಲ್ಲ ಗೋಚರ ಆಗುತ್ತೆ. ಎಷ್ಟು ಜನ ನಮ್ಮ ಥರ ಬಿಡ್ತಾರೋ ಗೊತ್ತಿಲ್ಲ, ನಮಗಂತೂ ರಿಯಾಲಿಟಿ ಸಿಗ್ತಾ ಇದೆ. ಸೂಪರ್. ಸೊ ವೀಕ್ಷಕರೇ, ಇದೊಂದಷ್ಟು ನಾಗ ಯಕ್ಷಿಣಿಗಳಾಗ್ಬೋದು, ನಾಗ ಸ್ವರೂಪ ದೈವಗಳಾಗ್ಬೋದು, ಇಲ್ಲ ನಾಗ ರೂಪಗಳು, ನಾಗ ಶಕ್ತಿಗಳಲ್ಲಿ ಏನೋ ಒಂದಷ್ಟು ಹೆಚ್ಚು ಕಮ್ಮಿ ಆದಾಗ ಮನುಷ್ಯರ ಮೇಲೆ ಪ್ರಭಾವ ಬೀರೋದು, ಅಲರ್ಜಿಗಳು, ಸ್ಕಿನ್ ಸಮಸ್ಯೆಗಳಾಗ್ಬೋದು, ಇನ್ನೇನಾದರೂ ಮಕ್ಕಳಿಗೆ ಸಂಬಂಧಪಟ್ಟಂತೆ ಇನ್ನೂ ಏನೇನೋ ಸಮಸ್ಯೆಗಳು ಇದ್ದಾವೆ. ಸೊ ಅವುಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಪೂಜೆ ಪುನಸ್ಕಾರಗಳು, ಪರಿಹಾರ ಮಾರ್ಗಗಳು ಇದ್ದಾವೆ. ಸೊ ಅವುಗಳ ಬಗ್ಗೆ ನವೀನವರು ಕೂಡ ಒಂದು ಸಣ್ಣದಾಗಿ ನಾಗಗಳಿಂದ ಆಗೋ ತೊಂದರೆಗಳನ್ನ ಪರಿಹಾರ ಮಾಡ್ಕೊಳ್ಳೋಕ್ಕೆ ಒಂದು ದಾರಿ, ಅವರಿಗೆ ಒಂದು ಶಕ್ತಿ, ಒಂದು ದಾರಿ ತೋರಿಸೈತೆ. ಅದ್ರ ಮುಖಾಂತರ ಕೆಲವೊಂದಷ್ಟು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಸೊ ಈ ವಿಚಾರಗಳ ಬಗ್ಗೆ ಮಾತಾಡಿದ್ದೀವಿ. ನೆಕ್ಸ್ಟು ಇನ್ನೂ ಏನಾದರೂ ಬೇರೆ ಬೇರೆ ಸಬ್ಜೆಕ್ಟ್ಗಳಿದ್ದಾವೆ. ಸೊ ನೆಕ್ಸ್ಟ್ ವಿಡಿಯೋಗಳಲ್ಲಿ ಮಾತಾಡ್ತಾ ಹೋಗ್ತೀವಿ, ಎಪಿಸೋಡ್ ನೋಡ್ತಾ. ನಮಸ್ಕಾರ.